ಯಾಕವ ತಲೆ ತಗ್ಸಿ ಬದುಕೋಳಿಗೆ ನೆಲನೇ ಕುಸಿ ಹಂಗೆ ಮಾಡ್ಬಿಟ್ಟಲ್ಲಮ್ಮ. ಯಾಕವ ಯಾಕವ ನೋಡ್ದಾ ಎಷ್ಟು ಬೇಗ ಬಂದ್ಬಿಟ್ವಿ. ಅದೇ ನಡ್ಕೊಂಡು ಬಂದಿದ್ರೆ ಅಷ್ಟೇ. ಆಟೋ ಕಾಸ್ಟ್ ಎಷ್ಟಾಯ್ತು ಅಂತಾನು ಹೇಳು. ಏನು 50 ರೂಪಾಯಿ ಅದರಲ್ಲಿ ನಿನ್ನ ಮದುವೆ ಮಾಡ್ಬೋದಿತ್ತಾ? ನನ್ನ ಮದುವೆ ವಿಷಯ ಯಾಕೆ ಈಗ? ನೋಡವ ಇವಳು ಹೇಗೆ ಮಾತಾಡ್ತಾಳೆ ಅಂತ. ಅವ್ವ ಯಾಕೆ ಒಂಥರ ಇದೆಯಾ? ಅದು ಬಿಸಿಲಲ್ಲಿ ಕೆಲಸ ಮಾಡಿದ್ನಲ್ವ, ಅದಕ್ಕೆ ಹೊಸ ಸುಸ್ತು. ಹೌದಾ, ಸರಿ. ಮಿಕ್ಕಿದುಣ್ಣ ಬಿರುಗಿಡ್ತೆ. ಇಲ್ಲೋಡು 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 ಸುತ್ತ ಇಲ್ಲಿ ನೋಡು. ನಿನ್ನ ತರಕಾರಿ ಹೆಚ್ಚೋಗು. ಗಲ್ಲ ಪೆಟ್ಟಿಗೆಲಿ ಚಿಲ್ಲರೆ ಇಲ್ಲ, ನಾನು ಇರ್ತೀನಿ. ಹೋಗು ಹೋಗವ. ಏಯ್ ನೀವು ಓದ್ಕೋ. ಇಂಥ ರುಚಿಯಾದ ಅಡುಗೆನ ಬೇರೆ ಯಾರಿಂದೂ ಮಾಡೋಕೆ ಹಾಕಿಲ್ಲ ಏನ್ರಿ? ಅಯ್ಯೋ ಓಸೆ ಅನ್ನ ಬಡಿಸಿ. ಹಾಗಾದ್ರೆ ಇದೆಲ್ಲ ನೀನ್ ಮಾಡ್ಲಿಲ್ವಾ ಪೂರ್ವಿ? ಮೆಸ್ಸಿಂದ ತರಿಸಿ ಸ್ನೇಹ ನಿನ್ ಫ್ರೆಂಡ್ ಅಂತ ಸುಳ್ಳು ಹೇಳ್ದ್ಯಾ? ಅದು ಇಲ್ಲ, ಪೂರ್ವಿ ನನ್ನ ಫ್ರೆಂಡೇ. ಅಡುಗೆ ಅವಳೇ ಮಾಡಿದ್ದು. ಬಾ ಏಟೊಂದು ಒಳ್ಳೆ ಗುಣ ರೀ ನಿಮಗೆ. ತಪ್ಪು ಮಾಡಿದವ್ರನ್ನೂ ಕಾಪಾಡ್ತಿದ್ರಲ್ಲ, ಸೂಪರ್ ರೀ ನೀವು. ಇದೇ ಖುಷಿಯಲ್ಲಿ ಹೊಸ ಸಾರು ಹಾಕಿ. ಪೂರ್ವಿ, ನಿನ್ನ ಬದಲು ಅಡುಗೆ ಮಾಡಿದವರೇ ಬಡಿಸಿದ್ರೆ ಸಂದಾಗಿರ್ತದೆ. ಅಡುಗೆ ನಾನು ಮಾಡಿಲ್ಲ. ಗೊತ್ತು ನಿಮ್ಮ ಅವ್ವ ಮಾಡಿರೋದು ಅಂತ. ನೀವು ಬಡಿಸಿ ಹಸುವಾಯ್ತೈತೆ. ಈಗ ನಾನು ಊಟ ಮಾಡ್ಲೋ ಇಲ್ಲ ಎದ್ದೋಗ್ಲೋ? ಕೂತ್ಕೋ ಕಂಟಿ. ಸ್ನೇಹ ಬಿಡ್ಸು. ಆಹಾ, ಏನು ರುಚಿ ಏನು ರುಚಿ. ಈ ರುಚಿ ಅಡುಗೆಯಲ್ಲೇ ಆಯ್ತೋ ಇಲ್ಲ ಅದನ್ನ ಬಡಿಸೋ ಕೈಯಾಗೈತೋ ಅರ್ಥನೇ ಆಯ್ತಿಲ್ಲ. ಪೂರ್ವೆ, ಇನ್ಮೇಕನ ಹಿಂಗೆ ಅಡುಗೆ ಮಾಡೋದು ಕಲ್ತ್ಕೋ ಆಯ್ತಾ? ಪೂರ್ವೆ, ನಿಂಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗಿಲ್ಲ.
ನೀನು ಅಡುಗೆ ಮಾಡಿದೆ ಪುಟ್ಟಕ್ಕನ ಮೆಸ್ಸಿನ ತರಿಸ್ದೆ ಅಲ್ಲ, ಸಬಾಸ್. ಈಗ ನನ್ನ ಮನಸ್ಸು ಹೊಟ್ಟೆ ಎರಡೂ ತುಂಬೈತೆ. ಕ್ಯಾರಿಯರ್ ಕೊಟ್ಟು ಹೋಗಿ ಅಂದರೆ ಹಠ ಮಾಡಿ ಒಳಗೆ ಬಂದ್ಲು. ಇವಳಿಂದಾನೆ ಕಂಟಿಗೆ ಇದು ಮೆಸ್ ಊಟ ಅಂತ ಗೊತ್ತಾಗಿತ್ತು. ಛೆ, ಎಲ್ಲ ಹಾಳು ಮಾಡಿದ್ಲು. ನಾವೇನು ಪುಕ್ಸಟ್ಟೆ ಕೊಡ್ತಿದ್ದೀವಿ. ಅಣ್ಣ ನೀನ್ ಈ ಪತ್ರ ದುಡ್ಡು ಎಲ್ಲ ಮಾಡಿಕೊಂಡು ಮನೆ ಮೆಸ್ಸು ಎಲ್ಲ ಬಿಟ್ಟೊಂಟೋದ್ರೆ ಇವರೇ ಮುಂದೆ ನಿಂತು ನಿನ್ ಮಗಳ್ ಮದ್ವೆ ಮಾಡ್ಕೊಡ್ತಾರೆ. ನಾನೇ ಮುಂದೆ ನಿಂತು ಮಗಳು ಮದುವೆ ಮಾಡ್ತೀವಿ. ಅವ್ವ, ಯಾಕವ್ವ ಹಿಂಗೆ ಕೂತಿದ್ಯಾ? ಆಗ್ಲಿಂದ ಮೆಸ್ಗೂ ಹೋಗಿಲ್ಲ, ಸಪ್ಪು ಕೂತಿದ್ಯಾ, ಏನಾಯ್ತು? ಏನಿಲ್ಲವ, ಮೈ ಒಸಿ ಬಿಸಿಯಾಗಿತ್ತು, ಕಷಾಯ ಕಾಯಿಸ್ಕೊಂಡು ಕುಡ್ದೆ. ಈಗೇನಿಲ್ಲ. ಕಷಾಯ ಮಾಡ್ದ? ನನಗೆ ಹೇಳಿದಿದ್ರೆ ನಾನೇ ಮಾಡ್ತಿದ್ನಲ್ಲವ. ಇಲ್ಲವ, ಈಗ ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದೀನಿ. ಸರಿನವ, ನಾನು ಅನ್ನಕ್ಕೆ ಮಡಗ್ತೀನಿ. ನಾನು ಅನ್ನಕ್ಕೆ ಮಡಗ್ತೀನಿ. ಅಯ್ಯೋ, ಬಿಡು, ನಾನೇ ಮಡಗ್ತೀನಿ. ಯಾಕವ್ವ ಹಿಂಗೆ ಮೈಗೆ ಹಾಕಿಲ್ಲ ಅಂತ ಬಿಡು, ನಾನೇ ಮಡಗ್ತೀನಿ. ಬೇಡ, ನೀನು ಮಡಗಿರೆ ಅಕ್ಕಿನ ಹೆಚ್ಚಿಗೆ ಮಡಗ್ಬಿಡ್ತೀಯ. ಹೋಗು. ಇದೇನವ್ವ ಹಿಂಗೆ ಹೇಳ್ತಾ ಇದೆಯಾ? ನಾನು ಯಾವತ್ತರ ಹೆಚ್ಚಿಗೆ ಮಡಗಿದ್ದೇನೆ ಹೇಳು? ಇವತ್ತು ಅನ್ನ ಮಾಡೋದು ಬೇಡ ಅಂತ ರೊಟ್ಟಿ ಮಾಡುವ. ಹೋಗು, ರಾಗಿ ಹಿಟ್ಟು ತಗೋಬೋಗು. ಹೋಗು. ಅವ್ವ, ಹುಷಾರಾಗಿದ್ಯಾ ತಾನೇ? ನಂಗೆ ಏನಾಗದೆ, ನಾನು ಸಂದಕ್ಕೆ ಇದ್ದೀನಿ. ಹೋಗು, ಹೋಗಿ ತಗೋಗು. ಇದಿಲ್ಲಿರೋ ಗಂಟ ತೊಂದರೆನೆಯ. ನಿನ್ನ ಬದಲು ಅಡುಗೆ ಮಾಡಿದೆ ಸಂದಾಗಿರ್ತಾರೆ. ನಿನ್ಮೆ ಕಣ ಹಿಂಗೆ ಅಡುಗೆ ಮಾಡ್ಕೋ. ಪೂರ್ವಿ, ನೀನ್ ಒಬ್ಳೇ ಹೀಗಿಲ್ ಬಂದು ನಿಂತ್ಕೊಂಡ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಐ ನೀಡ್ ಸಮ್ ಟೈಮ್ ಮಾ, ನೀನು ಹೋಗಿರು. ಒಳ್ಳೆ ಮನೆಗೆ ಬಂದು ಸೇರ್ಕೊಂಡೆ. ಅಡುಗೆ ನಾನೇ ಮಾಡಿರೋದು ಅಂತ ಸುಳ್ಳು ಹೇಳೋಳು ಒಂದು ಕಡೆ, ಇಲ್ಲ ಇದು ಪುಟ್ಟಕ್ಕನ ಮೆಸ್ ಅಡುಗೆ ಅಂತ ವಾದ ಮಾಡೋನು ಒಂದು ಕಡೆ. ಊಟ ತರೋದಲ್ದೆ ಬಡಿಸೋದಲ್ದೆ ಎಲ್ಲ ನಾನೇ ಪ್ಯಾಕ್ ಮಾಡಬೇಕು. ಸರಿಯಾಗಿದೆ. ಹೆಂಗೆ ಹೋಗಿ ಮಾತಾಡ್ಸೋದು? ಊಟ ಸಂದಾಗಿತ್ತು ಅಂತ ಹೇಳ, ಮುಂದೆ ಯಾವಾಗ ಎಲ್ಲಿ ಸಿಗ್ತೀರ ಅಂತ ಕೇಳ. ಹೆಂಗಪ್ಪ ಹೇಳೋದು? ಸ್ನೇಹ, ಏನಾದರೂ ಹೆಲ್ಪ್ ಮಾಡಲಾ? ಬೇಡ, ಪರವಾಗಿಲ್ಲ. ಅವ್ರು ನಿಮ್ಗೆ ಏನಾಗಬೇಕು? ಯಾರು?
ಈಗ ಹೋದ್ರಲ್ಲ ಅವರು. ಪರಿಚಯದವ್ರೆ, ಯಾಕೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ಮನೆ ಕೇಳಿದೆ. ಸೀದಾ ಅವಳ್ತ ಮಾತಾಡ್ಬಿಡ್ಲಾ? ನೀನು ನನ್ನ ನೋಡೋಕ್ಕೆ ಅಲ್ಲ ಬಂದಿದ್ದು ಅಂತ ಕೇಳ್ಬಿಡ್ಲಾ? ಅದನ್ನ ನೆನ್ಸ್ಕೊಂಡ್ರೆ ಇಲ್ಲಿಂದ ಗಂಟ್ಲು ಬೀವ್ತೋಯ್ತೈತೆ. ಹೆಂಗೆ ಹೇಳೋದು? ಇವಳ್ಯಾರೋ ಶಿವನೇ ತಲೆ ತಿರುಗಿದ ಗಿರನೆ. ಏನು ಹೇಳ್ದೇನೆ ಸೀದಾ ಗುಲಾಬಿ ಹೂ ತಗೊಂಡೋಗಿ ಕೊಟ್ಬಿಟ್ರೆ? ಅಣ್ಣಯ್ಯ, ಅವ ಆಯ್ತಾ ಒಳ್ಳುಮ್ಮ? ನಾನೇನೋ ಹೊರಡಕ್ ರೆಡಿನೇ, ಆದ್ರೆ ನೀನೀಗ್ಲೇ ಹೊರಡೋ ಹಾಗೆ ಕಾಣ್ತಿಲ್ವಲ್ಲ ಅಣ್ಣಯ್ಯ. ಇನ್ನೂ ಆ ಮೆಸ್ ಹುಡುಗಿ ಹೊರಟಿಲ್ಲ. ಅವಳು ಹೊರಡೋವರೆಗೂ ನೀನ್ ಬರಲ್ಲ ಅಲ್ವಾ? ಅದು ಆ ಹುಡುಗಿ. ಅಣ್ಣಯ್ಯ, ನೀನ ಹುಡುಗಿನ ಇಷ್ಟಪಡ್ತಿದ್ಯಾ? ತಂಗಿವಾ, ನಿಂಗೆ ಗೊತ್ತಾಯ್ತು? ನಿನ್ನ ನೋಡಿದ್ರೇನೆ ಗೊತ್ತಾಗತ್ತೆ. ಇಲ್ಲಿಗೆ ಬರೋಕೆ ಇಷ್ಟ ಇಲ್ದವನು ಆ ಹುಡುಗಿ ಬಂದ್ಮೇಲೆ ಹೇಗ್ ಬದಲಾಗೋದೆ? ಅದು ಅವ್ವನೂ ಹೊರಟ ಮೇಲೆ ಇನ್ನ ಇಲ್ಲೇ ಇದ್ಯಾ? ಕಂಟಿ ಅಣ್ಣಯ್ಯ ಒಂಟಿಯಾಗಿ ನಿಂತು ಒಬ್ಬೊಬ್ನೇ ಮಾತಾಡೋದನ್ನ ನಾನು ನೋಡೇ ಇಲ್ಲ. ಇಲ್ಲಿ ನೋಡಿದ್ರೆ ಗುಲಾಬಿ ಮುಂದೆ ಮಾತಾಡ್ತಿದ್ಯಾ. ಆಹಾ, ನಾಚಿಕೆ. ಇದು ಪ್ರೀತಿನೇ ತಾನೆ? ಆದ್ರೆ ಹೇಗಣ್ಣಯ್ಯ, ಅವ್ವ ನೋಡಿದ್ರೆ ಪೂರಿನೇ ಸೊಸೆ ಅಂತಿದ್ದಾರೆ. ನಂಗೂ ಅದೇ ಚಿಂತೆ ಕಣವ, ಏನು ಮಾಡೋದ ಗೊತ್ತೇ ಆಯ್ತಾ ಇಲ್ಲ. ಹೋಗ್ಲಿ, ನೀನು ನಿಮ್ಮ ಹುಡುಗಿ ಹತ್ರ ನಿನ್ ಪ್ರೀತಿ ಹೇಳಿದ್ಯಾ? ಇಲ್ಲ ಅವಳು ನೋಡಿದ್ರೆ ನಂಗೆ ದಿಗ್ಲಾಯ್ತದೆ. ನಾನು ಹೇಳಿ ಅವಳು ಯಾರಾಬಿರಿ ಬೈದ್ಬಿಟ್ರೆ ಅಂತ. ಏನೂ ಹೇಳ್ದೇನೆ ಎಲ್ಲ ನೀನೇ ಕಲ್ಪನೆ ಮಾಡ್ಕೊಂಡ್ರೆ ಹೇಗಣ್ಣಯ್ಯ? ಅದು ಹೊಸ ಸಮಯ ತಕೊಂಡ್ಮೇಲೆ ಹೇಳುಮ್ಮ ಅಂತ. ನಂಗೆ ಯಾಕೋ ಅವಳಿಗೂ ನನ್ನ ಕಂಡ್ರೆ ಇಷ್ಟ ಅನಿಸ್ತಿದೆ ಕಣವ. ಅದಕ್ಕೆ ನಾನಿರೋ ಜಾಗಕ್ಕೆಲ್ಲ ಅವಳು ಬರ್ತವಳೆ. ಮತ್ತೆ ಕಲ್ಪನೆ. ಅಣ್ಣಯ್ಯ, ಸದ್ಯಕ್ಕೆ ನೀನು 3 ಹೆಂಗಸ ಮಧ್ಯೆ ಸಿಕ್ಕಾಕೊಂಡಿದ್ಯಾ. ಅವ್ವ, ಪೂರ್ವಿ ಮತ್ತೆ ಸ್ನೇಹ. ಹುಷಾರು, ತಡ ಮಾಡಿದಷ್ಟು ತಾಪತ್ರೆ ನಿನ್ಗೇನೆ. ದಿಟ್ಟನೇ ಕಣವ. ಬಿರ್ನೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ತೆಗೆಯವ, ನಂಗೊಂದು ಸಹಾಯ ಮಾಡ್ತೀಯಾ? ಇದನ್ನ ನಮ್ಮ ಹುಡುಗಿ ಕೊಡ್ತೀಯಾ? ನಾನಾ? ಕೊಡವಾ? ಇದನ್ನ ಅವಳು ಮುಟ್ಕೊಂಡ್ರೆ ನನ್ನ ಪಿರುತಿನ ಒಪ್ಕೊಂತಾಳೆ ಅಂತ ಮನ್ಸ್ನಾಗ ಲೆಕ್ಕಾಚಾರ. ಕೊಡವಾ? ಸರಿ, ನಿನ್ ಪ್ರೀತಿಗೆ ಆಲ್ ದ ಬೆಸ್ಟ್. ಯಾರೂ ಕಾಣ್ತಾನೆ ಇಲ್ವಲ್ಲ. ಊಟ ಆದ್ಮೇಲೆ ನೆಂಟ್ರ ಜೊತೆ ಮನೆಯವರು ಹೊರಟ್ಬಿಟ್ರೆ ಹೇಗೆ? ಪೂರ್ವಿ, 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 ಏನಿದೆಲ್ಲ? ನಾವಿನ್ನೂ ಇಲ್ಲೇ ಇದ್ರೆ ಅವ್ರು ತಪ್ಪು ತಿಳ್ಕೊತಾರೆ. ಪೂರ್ವಿ, ಒಳಗೆ ಬಾ. ಪೂರ್ವಿ, ಬಾ. ಪೂರ್ವಿ, ನೀನು ಬಾ.
ಅಲ್ಲ ರೀ ಅದ್ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ ಇವಾಗ? ಮುಂಚೆ ಮಾತಾಡಿದ್ದೇನು ನನ್ನ ಕಮಿಷನ್ 3% ಅಂತ ತಾನೆ. ಈಗ ನೀವು ಇದ್ದಕ್ಕಿದಂಗೆ 3% ಆಗಲ್ಲ 1% ಅಂದರೆ ಹೆಂಗೆ? ನಾನು ಕಮಿಷನ್ ಏನಾರು ಕಟ್ ಮಾಡೋದಾದರೆ ನಿಮ್ಮ ಜೊತೆ ಡೀಲೇ ಬೇಡ. ಇನ್ಮೇಲೆ ನೀವು ನನಗೆ ಫೋನೇ ಮಾಡಬೇಡಿ. ಅವ್ರ ಪತ್ರಕ್ಕೆ ಸೈನ್ ಆಗ್ತಾಳಲ್ವಾ? ಎಟ್ಕಿತಾ ಇದೆಯಾ ಪ್ರಶ್ನೆ ಕೇಳ್ತಾಳ ಇವಳು. ಹಾಕ್ತಾಳೆ ರಾಜೆ, ಖಂಡಿತವಾಗ್ಲೂ ಹಾಕ್ತಾಳೆ. ಹಾಕಬೇಕು, ಇಲ್ಲ ಅಂದರೆ ಮಾತು ಕೇಳಿ ಅವಳ ಮನೆ ಹೊಸಲೆ ದಾಟಿವ್ನಿ. ನನ್ನ ಜೀವನದಾಗೆ ಮಾಡಲೇಬಾರ್ದು ಅನ್ಕೊಂಡಿದ್ದ ಕೆಲಸ ಅದು. ಅದಕ್ಕೆ ಫಲ ಸಿಗ್ಲಿಲ್ಲ ಅಂದರೆ ನಾ ಸುಮ್ಕಿರಕ್ಕಿಲ್ಲ. ನೀನು ಹೇಳಿದ್ದಲ್ಲ ಸರಿ, ಆದರೆ ಐಡಿಯಾ ನಂದಲ್ಲ, ನಿನ್ನ ತಮ್ಮ ಕೊಟ್ಟಿದ್ದು. ಜೊತೆ ಕರ್ಕೊಂಡೋಗಿದ್ದು ನೀನು ತಾನೆ. ಸರಿ ನಾನು ಜವಾಬ್ದಾರಿ ತಗೋತೀನಿ. ಕೋಪ ಮಾಡ್ಕೊಳ್ಳೋದು ಬಿಟ್ಬಿಡು ರಾಜಿ. ಯಾಕೆ ಯಾವಾಗಲೂ ಕೆಟ್ಟದಾಗೆ ಯೋಚನೆ ಮಾಡ್ತೀಯಾ? ಅವಳು ಸೈನ್ ಹಾಕಿ ಕೊಡ್ತಾಳೆ. ಹಾಂ, ಸ್ನೇಹ, ಅದಕ್ಕೆ ಎಲ್ಲಿ ಹೋಗಿದ್ರಿ ಎಲ್ಲರೂ? ಆಗ್ಲಿಂದ ದುಡ್ಡು ತಗೋಬೇಕು ಅಂತ ಕಾಯ್ತಿದ್ದೀನಿ. ಇವ್ರು ಯಾರು ಕಾಣ್ತಾನೆ ಇಲ್ವಲ್ಲ. ಒಳಗಡೆ ಇರ್ಬೋದು, ಬರ್ತಾರೆ. ಅದಕ್ಕೆ ಅತ್ತಿಗೆ ನನ್ನ ಹುಡುಗಿ ನನ್ನ ತಂಗಿಯವನ್ನ ಅತ್ತಿಗೆ ಅಂತವಳಂದ್ರೆ ನಾನು ಅವಳಿಗೆ ನಾನು ಪಿರುತಿ ಒಪ್ಕೋತಾಳಂತಾನೆ ಅರ್ಥ. ಊಟದ ದುಡ್ಡು ಎಷ್ಟಮಾಯ್ತು? ಒಂದು ಪೆನ್ನು ಪೇಪರ್ ಏನಾದರೂ ಇದ್ರೆ ಕೊಡಿ. ಅಲ್ಲೇ ಇದೆ, ತಗೋ. ಅಲ್ಲಿ ಊಟಕ್ಕೆ 600, ಆಟೋಗೆ 100, ಎಲ್ಲ ಸೇರಿಸಿ 700 ರೂಪಾಯಿ. ಅಷ್ಟೇನಾ? 1000 ಬಿಸ ಕಳ್ಸಮ್ಮ. 1000 ಯಾಕೆ? ನೀನು ಬಂದು ತುಂಬ ಉಪಕಾರ ಆಯ್ತಲ್ಲ, ಅದಕ್ಕೆ. ನಮಗೆ ಸೇರ್ಬೇಕಾಗಿದ್ಕಿಂತ ಹೆಚ್ಚಾಗಿ ತಗೋಬಾರ್ದು ಅಂತ ಅವ್ವ ಹೇಳಿದಾಳೆ. ನಂಗೆ ಬಿಲ್ ಎಷ್ಟಾಗಿದೆಯೋ ಅಷ್ಟು ಕೊಡಿ. ಹೆಚ್ಚಾಗಿ ಕೊಡಬೇಕು ಅನಿಸಿದ್ರೆ ಅನಾಥ ಮಕ್ಳಿಗೋ ಬಡವ್ರಿಗೋ ಕೊಟ್ಟು ಸಹಾಯ ಮಾಡಿ, ಒಳ್ಳೇದಾಗತ್ತೆ.
ಕಂಠಿ ಹೇಗಿದೆ? ಚೆನ್ನಾಗಿದೆಯಾ? ಅಣ್ಣಯ್ಯ ಹೊಡೋಣವಾ? ಅತ್ತೆ ಹೋಗಿ ಬರ್ತೀವಿ. ಪೂರ್ವಿ ಬಾಯ್. ಹೋಗ್ಬತ್ತೀನತ್ತೆ. ಆಗಾಗ ಮನೆಗೆ ಬರ್ತಾ ಇರಿ. ಅಮ್ಮ, ಕಂಠೆ ನನ್ನ ಮದುವೆ ಆಗ್ತಾನೆ ಅಲ್ವಾ? ಸಂಶಯನೇ ಬೇಡ ಪೂರ್ವಿ. ಬಂಗಾರಮ್ಮ ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು. ಕಂಠಿ ಜೊತೆ ನಿನ್ನ ಮದುವೆ ನಡೆದೇ ನಡೆಯುತ್ತೆ. ನಿಮ್ಮ ಅತ್ತೆ ಮಗಳು ಪೂರ್ವಿ ಅಂದ್ರೆ ನಿಮ್ ಮದ್ವೆ ಆಗೋ ಹುಡುಗಿ, ಈ ಮನೆ ಸೊಸೆ. ಕಂಠಿ ಹೇಗಿದೆ? ಚೆನ್ನಾಗಿದೆಯಾ?